ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ. ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಮ್ಮ ಫ್ರೆಂಡ್ ಮನೆ ನಮ್ಮದು ಲಾಸ್ಟ್ ಡೇ ಆಗಿರುತ್ತೆ. ನಾವಿವತ್ತು ಮಧ್ಯಾಹ್ನ 2 ಗಂಟೆಗೆಲ್ಲ ಹೊರಡಬೇಕಾಗಿರುತ್ತೆ. ಅದಕ್ಕಿಂತ ಮುಂಚೆ ಒಂದು ಪೂಜೆ ಇತ್ತು ಮನೇಲಿ. ನೀನು ಕೂಡ ಪೂಜೆಗೆ ಕೂತ್ಕೊಬೇಕು ಅಂತ ನನ್ನ ಫ್ರೆಂಡ್ ಆಲ್ರೆಡಿ ಹೇಳಿದ್ಲು. ಪೂಜೆಗೆ ಹೇಳಿರೋರೆಲ್ಲ ಅವರ ಚಿಕ್ಕಮ್ಮ ದೊಡ್ಡಮ್ಮ ಅವರಾಗಿರಲಿ ಎಲ್ಲರೂ ಕೂಡ ಬಂದು ವೆಯ್ಟ್ ಮಾಡ್ತಾಯಿದ್ರು. ನಾವು ಕೂಡ ಮಧ್ಯಾಹ್ನದ ಮೇಲೆ ಹೊರಡೋದ್ರಿಂದ ಬೇಗ ಪೂಜೆ ಮುಗಿಸಿದ್ರು. ಇದು ಸ್ವಾಗನ್ ಮಾತಾ ಪೂಜೆ ಅಂತ ಹೇಳ್ತಾಯಿದ್ರು ಅವರು. ಮುತ್ತೈದೆಯರೆಲ್ಲ ಕೂತ್ಕೊಂಡು ಪೂಜೆ ಮಾಡಬೇಕು. ಅದಾದಮೇಲೆ ಪ್ರಸಾದ ಕೊಡ್ತಾರೆ. ಪ್ರಸಾದ ನೀವು ನೋಡಿ ಲಾಸ್ಟಲ್ಲಿ ನಾನು ಹೇಗೆ ತಿಂದಿದ್ದೀನಿ ಅಂತ. ಯಾಕಂದರೆ ನಮ್ಮ ಕಡೆ ಎಲ್ಲ ಪ್ರಸಾದ ಅಂದರೆ ಬೇರೆ ಇರುತ್ತೆ, ಇವ್ರ ಕಡೆ ಪ್ರಸಾದ ಅಂದರೆ ಬೇರೆ ಇರುತ್ತೆ. ಮತ್ತು ಈ ಪೂಜೆಗೆ ಕೊಟ್ಟಿರುವಂಥ ಪ್ರಸಾದನ ಯಾರ ಜೊತೆನೂ ಕೂಡ ಶೇರ್ ಮಾಡಬಾರ್ದು, ನೀವೇ ಫಿನಿಷ್ ಮಾಡಬೇಕು ಅಂತ ಇತ್ತು. ಅದು ಕೂಡ ಅಟ್ ಎ ಟೈಮ್ ಆವಾಗಲೇ ಕೂತಿದ್ವಲ್ವ, ಆವಾಗಲೇ ಪ್ರಸಾದ ತಿನ್ನಬೇಕು ಅಂತ ಇತ್ತು. ನನಗೆ ಗೊತ್ತಿರಲಿಲ್ಲ, ನನ್ನ ಫ್ರೆಂಡಿಗೂ ಕೂಡ ಗೊತ್ತಿರಲಿಲ್ವಂತೆ. ಸಾರಿ, ಇವತ್ತು ನಿನ್ನೆ ಕೂರಿಸ್ಬಿಟ್ಟಿದ್ದೀನಿ, ನೀನು ಟ್ರಾವೆಲ್ ಕೂಡ ಮಾಡಬೇಕು, ನಾನು ಏನು ಮಾಡಲಿ ಅಂತ ಹೇಳ್ತಾ ಇದ್ಲು. ಅದಾದಮೇಲೆ ಅಲ್ತಾ ಹಾಕೋಕ್ಕೆ ಅಂದ್ಬಿಟ್ಟು ಬೇರೆಯವ್ರು ಬಂದಿರ್ತಾರೆ. ಯಾರ್ಯಾರು ಪೂಜೆಗೆ ಕುತ್ಕೊತಾರೆ ಎಲ್ರಿಗೂ ಕೂಡ ಕಾಲಿಗೆಲ್ಲ ಡಿಸೈನ್ ಮಾಡಿ ಹಾಕ್ತಾಯಿದ್ರು. ಇದನ್ನು ನನ್ನ ಫ್ರೆಂಡ್ಸ್ ಕೂಡ ನನಗೆ ಅವ್ರ ಜೊತೆ ಇದ್ದೆ ಅಲ್ವಾ ಆರ್ಮಿಲಿ, ಆವಾಗಲೂ ಕೂಡ ಹಾಕ್ಕೊಡ್ತಾಯಿದ್ರು. ನಮ್ಮ ಮನೆಯವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ, ಯಾಕಂದರೆ ಅದು ಬೆಡ್ಶೀಟಿಗೆಲ್ಲ ಆಗುತ್ತೆ. ಒಂದು ಸ್ವಲ್ಪ ನೀರಾದ್ರೂ ಕೂಡ ಎಲ್ಲಿ ಕುತ್ಕೊಂಡಿರ್ತೀವಲ್ವ ಅಲ್ಲ ಆಗಿಬಿಡುತ್ತೆ ಅಂದ್ಬಿಟ್ಟು ಇಷ್ಟ ಆಗ್ತಿರ್ಲಿಲ್ಲ. ಇವತ್ತು ತುಂಬ ದಿನ ಆದಮೇಲೆ ನಾನು ನನ್ನ ಕಾಲಿಗೂ ಕೂಡ ಅಲ್ತಾನೆಲ್ಲ ಹಾಕಿಸ್ಕೊಂಡೆ. ಅದಾದಮೇಲೆ ನಾನು ಇವಾಗ ಹಾಕ್ಕೊಂಡಿದ್ದೀನಲ್ವ, ಅದೇ ಚೈನ್ನ ನನ್ನ ಫ್ರೆಂಡ್ಸ್ ಅವರು ನನಗೆ ಮಾಡಿಸ್ಕೊಟ್ಟಿದ್ದು. ಪೂಜೆಗೆ ಒಂದು ಸ್ವಲ್ಪ ಸಾಮಾನೆಲ್ಲ ಬೇಕಾಗಿತ್ತು ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಎಲ್ಲ ಹೋಗಿ ತೊಗೊಂಬರಕ್ಕೆ ಹೋಗಿದ್ರು. ಅದನ್ನು ಕೂಡ ತೊಗೊಂಡು ಬಂದಮೇಲೆ ಇವಾಗ ಪೂಜೆನ ಸ್ಟಾರ್ಟ್ ಮಾಡೋಣ ಅಂತ ಕೂತ್ಕೊಂಡಿದ್ವಿ. ಎಲ್ರಿಗೂ ಕೂಡ ಹಾಕೋಷ್ಟ್ರಲ್ಲಿ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಲ್ವಾ. ನಾವು ಒಂದು 8-9 ಜನನೂ ಪೂಜೆ ಕೂತಿದ್ವಿ ಅನಿಸುತ್ತೆ. ಎಲ್ರಿಗೂ ಕೂಡ ಹಚ್ತಾಯಿದ್ರು. ಕಾಲು ಚೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾನು ಹತ್ತಿರದಿಂದ ಅಷ್ಟು ಝೂಮ್ ಮಾಡಿಲ್ಲ, ಹಾಗೆಯೇ ರೆಕಾರ್ಡ್ ಮಾಡಿದ್ದೀನಿ. ಇವಾಗ ಹಂಗೆ ಅನ್ನಿಸ್ತಿದೆ, ನಾನು ಅಲ್ಲೇ ಹಾಕ್ಕೊಂಡಿದ್ದೀನಲ್ಲ ಕಾಲು ಚೈನು, ಅದನ್ನು ಹೇಳೋಣ ಅಂತ ಹೇಳ್ತಾ ಇದ್ದೀನಿ ನಿಮ್ಮ ಜೊತೆ. ತುಂಬ ಚೆನ್ನಾಗಿ ಅನ್ನಿಸ್ತು ಪೂಜೆ ಅಂತೂ. ತುಂಬ ಹಾಡೆಲ್ಲ ಹೇಳ್ತಾರೆ ಇವ್ರ ಕಡೆ, ಅದನ್ನೆಲ್ಲ ನೋಡಿ ತುಂಬಾ ಖುಷಿಯಾಯಿತು. ಲಾಸ್ಟ್ ಡೇ ಬೇಜಾರು ಕೂಡ ಆಗ್ತಿತ್ತು. ನಮ್ಮ ಫ್ರೆಂಡು ಮತ್ತೆ ಇನ್ಯಾವಾಗ ಮೀಟ್ ಮಾಡೋದು ಅಂತ ಅವಳು ಕೂಡ ಬೆಳಗ್ಗೆಯಿಂದ ಬೇಜಾರು ಮಾಡ್ಕೊತಾ ಇದ್ಲು. ನಾವು ಹೋಗೋಕ್ಕೆ ಸ್ವಲ್ಪನೇ ಟೈಮ್ ಇದ್ದಿದ್ದರಿಂದ ಅವಳು ಬ್ಯಾಕ್ ಎಲ್ಲ ಮಾಡೋಕ್ಕೆ, ಲಂಚ್ ಎಲ್ಲ ಪ್ರಿಪೇರ್ ಮಾಡಿ ನಮಗೆಲ್ಲ ಬಾಕ್ಸಿಗೆ ಟ್ರಾವೆಲಿಗೆ ರೆಡಿ ಮಾಡೋಕ್ಕೆ ಎಲ್ಲ ಮಾಡಿಸ್ತಾ ಇದ್ಲು. ನಾನು ಹೇಳ್ತಾ ಇದ್ದೆ, ಇವಾಗ ತಾನೇ ಇಷ್ಟು ತಿಂದಿದ್ದೀವಿ, ಬೇಡ ಅಂತ ಹೇಳಿದ್ರು. ಇಲ್ಲ, ನೈಟಿಗಾಗುತ್ತೆ, ಸ್ವಲ್ಪ ತಿನ್ಕೊಳ್ಳಿ, ಮಧ್ಯಾಹ್ನಕ್ಕೂ ಕೂಡ ನೀವು ಇಲ್ಲೇನೂ ತಿಂದಿರಲ್ಲ, ಇಲ್ಲೇ ಪ್ರಸಾದ ಮಾತ್ರ ತಿಂದಿರ್ತೀಯ, ನಿಮಗೆ ಯಾವಾಗ ಬೇಕೋ ಆವಾಗ ಸ್ವಲ್ಪ ಶೇರ್ ಮಾಡ್ಬೋದು, ಟ್ರೈನಲ್ಲೆಲ್ಲ ಊಟ ಚೆನ್ನಾಗಿ ಸಿಗಲ್ಲ ಅಂತ ಗೊತ್ತಲ್ವಾ ಅಂತ ಹೇಳಿಬಿಟ್ಟು ಅವಳು ಬಾಕ್ಸಸ್ ಎಲ್ಲ ರೆಡಿ ಮಾಡ್ತಾಯಿದ್ಲು. ನಾವು ರೆಡಿಯಾಗ ಅಷ್ಟರಲ್ಲಿ ಮಕ್ಕಳು ಕೂಡ ಎಲ್ಲರೂ ರೆಡಿ ಆಗ್ತಾಯಿದ್ರು. ನಾವು ಪೂಜೆ ಮುಗಿಸ್ಕೊಳ್ಳೋಣ ಅಂತ ಮಾಡಿ ಮೇಲೆ ಬಂದ್ವಿ. ಹೊರಗಡೆನೇ ವರಾಂಡದಲ್ಲೇ ಪೂಜೆ ಎಲ್ಲ ಮಾಡ್ತಾಯಿದ್ರು. ನಿಜವಾಗ್ಲೂ ಈ ಥರ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಹಾಕ್ಕೊಂಡ್ರೆ. ಅದಾದಮೇಲೆ ನನ್ನ ಫ್ರೆಂಡ್ ಹೇಳ್ತಾಯಿದ್ಲು, ನೀನು ಇವಾಗ ದಿಲ್ಲಿ ಹೋಗ್ತಿದ್ಯಾ, ಮತ್ತು ಇಲ್ಲಿ ಮುಗಿಸ್ಕೊಂಡು ನಾವು ಹೊರಟಿದ್ದು ಅಯೋಧ್ಯೆಗೆ ಹೋಗ್ತಿದ್ಯಾ, ಅಲ್ಲಿ ವೆಸ್ಟರ್ನ್ ಡ್ರೆಸ್ ಹಾಕ್ಕೊಂಡ್ರೆ ಇದನ್ನು ಹಾಕ್ಕೊಂಬಿಟ್ಟು ಹೆಂಗಿರುತ್ತೆ ಅಂತ ರೇಗಿಸ್ತಾ ಇದ್ಲು. ಅದಕ್ಕೆ ನಾನು ಹೇಳಿದೆ, ಅಯೋಧ್ಯೆದಲ್ಲಿ ಏನು ವೆಸ್ಟರ್ನ್ ಡ್ರೆಸ್ ಹಾಕ್ಕೊಳ್ಳಲ್ಲ, ನಾನು ಸೂಟೇ ತೊಗೊಂಬಂದಿದ್ದೀನಿ, ರೆಡಿ ಡ್ರೆಸ್ಸೇ ತೊಗೊಂಬಂದಿದ್ದೀನಿ, ಅದೇ ಹಾಕ್ಕೊತೀನಿ. ಅದಕ್ಕೆ ಹಂಗಾದ್ರೆ ಚೆನ್ನಾಗಿ ಕಾಣಿಸ್ತೀಯ ಬಿಡು ಅಂತ ಹೇಳ್ತಿದ್ಲು. ಅದಾದಮೇಲೆ ನಾನು ಕೂಡ ಒಂದು ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಮಾಡ್ಕೊಳ್ಳೋಕ್ಕೆ ನನ್ನ ಮಕ್ಕಳು ಕೂಡ ಹೆಲ್ಪ್ ಮಾಡ್ತಾಯಿದ್ರು ನನಗೆ. ಎಲ್ಲ ಇಟ್ಟಿದ್ವಲ್ವ ಮೇಕಪ್ ಐಟಮ್ ಎಲ್ಲ, ಅದನ್ನೆಲ್ಲ ಮಾಡ್ಕೊತಾಯಿದ್ರು. ತುಂಬ ಟೈಮ್ ಆಯಿತು ಪೂಜೆ ಎಲ್ಲ ಮಾಡೋ ಅಷ್ಟರಲ್ಲಿ. 1-1:30-2 ಗಂಟೆನೇ ಆಗಿಬಿಡ್ತು ಪೂಜೆಗೆ ಕೂತ್ಕೊಳ್ಳೋ ಅಷ್ಟರಲ್ಲಿ. ಎಲ್ಲರೂ ಕೂಡ ಕೂತ್ಕೊಂಡಿದ್ವಿ ಪೂಜೆಗೆ. ನೀವು ಕೂಡ ನೋಡಿ ಯಾವ ಥರ ಪೂಜೆ ಮಾಡಿದ್ದಾರೆ ಅಂತ.
ಪೂಜೆ ಎಲ್ಲ ಆಯಿತು. ಇವಾಗ ಲಾಸ್ಟಲ್ಲಿ ದೇವ್ರ ಹಾಡು ಕೂಡ ಹಾಡ್ತಿದ್ದಾರೆ. ಎಲ್ಲ ಹಾಡಿ ಆದಮೇಲೆ ನಾನು ಅರ್ಥ ಆಗಲ್ಲ ಅಲ್ವಾ, ಸುಮ್ಮನೆ ಹಿಂದಿಲೂ ಇರುತ್ತೆ ಅಂದ್ಬಿಟ್ಟು ನಾನು ಎಲ್ಲ ವಾಯ್ಸ್ ಓವರೇ ಕೊಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಪ್ರಸಾದ ಇರುತ್ತೆ. ಇಷ್ಟಿಷ್ಟು ಪ್ರಸಾದನ ಒಬ್ಬೊಬ್ರಿಗೇ ಕೊಟ್ಟಿರ್ತಾರೆ. ಪೂರಿ ಬೇಕಿದ್ರೆ ಲಾಸ್ಟಕ್ಕೆ ನೀನು ಟ್ರಾವೆಲ್ ಮಾಡಬೇಕಾದ್ರೆ ಇವತ್ತೆಲ್ಲ ತಿನ್ಬೋದು, ನೀನು ಫಸ್ಟು ಹಲ್ವಾ ಇರುತ್ತಲ್ವ ಅದನ್ನು ಖಾಲಿ ಮಾಡಬೇಕು ಅಂತ ಹೇಳಿದರು. ಅದಕ್ಕೆ ಇಷ್ಟು ಸ್ವಲ್ಪ ಸ್ವಲ್ಪ ಮಾಡಬೇಕಲ್ವ ಅಂತ ನಾನು ಕೇಳ್ತಾ ಇದ್ದೆ. ಅದಕ್ಕೆ ಇಲ್ಲ, ಒಂದು ಕೆ ಜಿದು ಮಾಡ್ತಾರೆ, ಆದರೆ ನಾವು ಇವಾಗ ಅರ್ಧ ಕೆ ಜಿದು ಮಾಡಿದ್ದೀವಿ. ಅರ್ಧ ಕೆ ಜಿದೇನೆ ಇಷ್ಟೊಂದಾಗಿದೆ, ಎಲ್ರಿಗೂ ಬಂದಿದೆ ಇಷ್ಟು ಅಂದಮೇಲೆ ಎಲ್ಲರೂ ತಿನ್ನಬೇಕು ಅಂತ ಹೇಳ್ತಾಯಿದ್ರು. ಪೂಜೆ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಬಿಸಿಲು ಕೂಡ ಬತ್ತು. ಅದಕ್ಕೆ ಆಂಟಿ ಅಲ್ಲಿ ಛತ್ರದೆಲ್ಲ ಡೆಕೋರೇಟ್ ಮಾಡಿದ್ರಲ್ಲ ಅದನ್ನು ಇಟ್ಕೊಂಡಿದ್ರು. ಅದಾದಮೇಲೆ ಹುಡುಗಿ ಅಮ್ಮ ಈ ಥರ ನಮ್ಮ ಸುತ್ತ ನೀರು ಹಾಕ್ಬಿಟ್ಟು ಇದರಲ್ಲಿ ಸ್ವಲ್ಪನೇ ನೀರೆಲ್ಲ ಹಾಕಿ ಒಂದಿಷ್ಟು ರೌಂಡ್ ಅಂತ ಇರುತ್ತೆ, ಎಷ್ಟಂತ ಗೊತ್ತಿಲ್ಲ, ರೌಂಡೆಲ್ಲ ಹಾಕಿ ಅವರ ಕರ್ತವ್ಯನ ಅವರು ಫಿನಿಷ್ ಮಾಡಿದ್ದಾರೆ ಅನ್ನೋ ಥರ. ಮದುವೆಯಲ್ಲಿ ಅವ್ರ ಕರ್ತವ್ಯ ಇರುತ್ತೆ, ಅದನ್ನು ಫಿನಿಷ್ ಮಾಡಿದ್ದಾರೆ ಅನ್ನೋ ಥರ ಪೂಜೆ ಇತ್ತು. ತುಂಬಾ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಅನ್ನಿಸ್ತು ನನಗಂತೂ. ಹೊಸ ವಿಷಯಗಳನ್ನ ತಿಳ್ಕೊಂಡಂಗಾಯಿತು, ಹೊಸ ಶಾಸ್ತ್ರಗಳನ್ನ ನೋಡ್ದಂಗಾಯಿತು, ಹೊಸ ಪೂಜೆಗಳು ನೋಡ್ದಂಗಾಯಿತು. ಅದಾದಮೇಲೆ ಪಾಪುಗೆ ಅಂತ ಡ್ರೆಸ್ ತೊಗೊಂಬಂದಿದ್ವಲ್ಲ, ಚಿಕ್ಕದಾಗಿತ್ತು ಅಂತ ನಾನು ಹೋದ ವಿಡಿಯೋದಲ್ಲೇ ಹೇಳಿದ್ದೆ. ಬೇರೆ ಡ್ರೆಸ್ ತೊಗೊಂಬಂದ್ಬಿಟ್ಟು ಎಲ್ಲ ಪ್ಯಾಕ್ ಮಾಡ್ತಿದ್ದಾಳೆ ಪಟ ಅಂತ. ಟೈಮ್ ಇರಲಿಲ್ಲ ಹೋಗೋ ಅಷ್ಟರಲ್ಲಿ, ಅದಕ್ಕೆ ನಾನು ಕೂಡ ಏನು ತೊಗೊಂಬಂದಿರಲಿಲ್ಲ ಇಲ್ಲಿಂದ. ನಮ್ಗೆ ತುಂಬ ಲಗೇಜ್ ಆಗಿಬಿಟ್ಟಿತ್ತು. ಅಲ್ಲೇ ಏನಾದರೂ ತೊಗೊಂಡ್ರೆ ಆಯಿತು ಗಿಫ್ಟ್ಸ್ ಅಂದ್ಬಿಟ್ಟು ಮಕ್ಕಳಿಗೆ ಏನು ತೊಗೊಂಡಿರಲಿಲ್ಲ. ಅದಾದಮೇಲೆ ನಮ್ಮ ಮನೆಯವರು ಮಾರ್ಕೆಟಿಗೆಲ್ಲ ಹೋಗಿದ್ರಲ್ವ ಅಣ್ಣ ಜೊತೆ. ಆವಾಗ ಪಾಪು ಹೇಳ್ತಾ ಇದ್ದ ರಿಮೋಟ್ ಕಾರ್ ಅಂತ. ನನ್ನ ಫ್ರೆಂಡ್ ಮಗ ಚಿಕ್ಕವನು, ಅವನಿಗೆ ರಿಮೋಟ್ ಕಾರು ಮತ್ತು ಅವ್ರ ತಂಗಿ ಮಗಳು ಒಂದು ಪಾಪು ಇತ್ತು, ಅವಳಿಗೆ ಒಂದು ಡಾಲು ಎಲ್ಲ ತೊಗೊಂಬರ್ಸಿದ್ವಿ. ಅದನ್ನು ಕೊಟ್ಟ ತಕ್ಷಣ ಅವನಿಗೆ ಫುಲ್ಲು ಖುಷಿ. ಓಪನ್ ಮಾಡಿಬಿಡ್ಬೇಕು, ಅವಾಗ ತಾನೇ ಓಪನ್ ಮಾಡಿಬಿಡ್ಬೇಕು ಅಂತ ಅಮ್ಮು ಮತ್ತು ಚೋಟು ಇಬ್ರಿಗೂ ಒಬ್ಬೊಬ್ಬರು ಕೊಟ್ಟರು. ಅವ್ರಿಗೆ ಕೂಡ ತುಂಬಾ ಖುಷಿಯಾಯಿತು. ಪಾಪು ಅಂತೂ ಹೆಂಗೆ ಆಡ್ತಿದ್ದ ಅಂತ ಅಂದರೆ ಅದನ್ನು ಅವಾಗ ತಾನೇ ಓಪನ್ ಮಾಡಿಬಿಟ್ಟು ಎಲ್ಲ ಓಪನ್ ಮಾಡಿಬಿಡ್ಬೇಕು ಅಂತ ಹೇಳ್ತಾ ಇದ್ದ. ಅಷ್ಟು ಖುಷಿಯಾಯಿತು ಅವನಿಗೆ, ವಾವ್ ಅಂತ. ಅದಾದಮೇಲೆ ನಾವು ಈ ಕಡೆ ಬಂದಮೇಲೆ ಅಮ್ಮು ದೀದಿ ಯಾಕೆ ಹೋಗಿದ್ದು ಅಂತ ಕೇಳ್ತಾ ಇದ್ದಂತೆ. ಮುತ್ತೆಲ್ಲ ಕೊಟ್ಟ ಲಾಸ್ಟಲ್ಲಿ. ಪ್ಯಾಕ್ ಎಲ್ಲ ಆಯಿತು. ನಮಗೆ ಉಪ್ಪಿನಕಾಯಿ ಅಂದರೆ ತುಂಬ ಇಷ್ಟ ಅವ್ರ ಕಡೆದು. ಸ್ವಲ್ಪ ಉಪ್ಪಿನಕಾಯಿ ಕೂಡ ಇತ್ತು ಅಂದ್ಬಿಟ್ಟು ಅದನ್ನು ಕೂಡ ಎಲ್ಲ ಪ್ಯಾಕ್ ಮಾಡ್ತಿದ್ರು. ಮಕ್ಳಿಗೂ ಕೂಡ ಎಲ್ಲರೂ ಕೂಡ ಸ್ವಲ್ಪ ಚಾಕ್ಲೇಟ್ಸ್ ಎಲ್ಲ ತೊಗೊಳ್ಳಿ ಅಂದ್ಬಿಟ್ಟು ದುಡ್ಡೆಲ್ಲ ಕೊಡ್ತಾಯಿದ್ರು. ಅದಾದಮೇಲೆ ಅಲ್ಲಿ ಭಜನೆ ಮಾಡೋಕ್ಕೆ ಅಂತ ಬರ್ತಾರೆ, ಮಾಡಿಸ್ತೀವಿ ಅಂದಿದ್ರಂತೆ ಮದುವೆ ಆದಮೇಲೆ, ಅದಕ್ಕೋಸ್ಕರ ಬಂದಿದ್ದೀವಿ ಅಂತ. ಅವರು ಕೂಡ ಎಲ್ಲ ಭಜನೆಲ್ಲ ಎಷ್ಟು ಜೋರಾಗಿ ಡೋಲೆಲ್ಲ ಬಾಡಿಸ್ಕೊಂಡು ಮಾಡ್ತಾರೆ ಗೊತ್ತಾ, ಅದನ್ನೆಲ್ಲ ಮಾಡ್ತಾಯಿದ್ರು. ಅವರು ಕೂಡ ನಮಗೆ ಇಬ್ಬರು ಹೆಣ್ಮಕ್ಳಿರೋದು ಅಂತ ಅಂದ್ಕೊಂಬಿಟ್ಟು ಗಂಡು ಮಗ ಆಗಲಿ ಇನ್ನೊಂದು ಅಂತಿದ್ದಾರೆ. ಅದಕ್ಕೆ ನಾನು ಹೇಳಿದೆ, ಇಲ್ಲ ನನ್ನ ಮಗ ಇದನ್ನೇ ಅಮ್ಮನ ಮನೇಲಿ ಬಿಟ್ಟು ಬಂದಿದ್ದೀವಿ ಅಂತ. ಅದಾದಮೇಲೆ ಆಂಟಿ ಕೂಡ ನನಗೂ ಕೂಡ ಗಿಫ್ಟ್ ಕೊಡೋಕ್ಕೆ ಬಂದರು. ನನಗೆ ಕೊಡೋದು ಹೋಗಲಿ, ನಮ್ಮ ಮನೆಯವ್ರಿಗೂ ಕೂಡ ಕೊಡ್ತಿದ್ದಾರೆ. ಅವ್ರ ಕಡೆ ಎಲ್ಲ ಏನೋ ಒಂಥರ ಕೊಡಲೇಬೇಕು ಅನ್ನೋ ಥರ, ಇಲ್ಲ ತೊಗೊಳ್ಳೇಬೇಕು ಅಂತ. ಅದಾದಮೇಲೆ ನನಗೂ ಕೂಡ ಬೇಜಾರಾಯಿತು, ಅಳು ಬಂತು. ನನ್ನ ಫ್ರೆಂಡ್ಗೂ ಕೂಡ ಅಳು ಬಂತು. ಆದರೆ ನಾನು ಹತ್ತಿರೋ ವಿಡಿಯೋ ಮಾತ್ರ ಇದೆ, ಅವಳು ಹತ್ತಿರೋದು ಒಂದು ಸ್ವಲ್ಪನೂ ಯಾರೂ ರೆಕಾರ್ಡು ಮಾಡಿಲ್ಲ, ಸ್ವಲ್ಪ ಲಾಸ್ಟಲ್ಲಿ. ಆದರೆ ಬೇಜಾರಾಯಿತು, ತುಂಬಾ ಬೇಜಾರಾಯಿತು ಬಿಟ್ಟು ಬರೋಕ್ಕೆ. ನಾವಿಬ್ಬರು ಯಾವಾಗಿಂದ ಮಾತಾಡ್ಕೊಂಡಿರೋದಲ್ವ, ಸಿಗಬೇಕು, ಇಲ್ಲ ಸಿಗೋಣ, ಸಿಗ್ತೀವಿ ಅಂತ. ಯಾವಾಗ ಫೋನ್ ಮಾಡಿದ್ರು, ಅವಳು ನನ್ನ ತಂಗಿ ಮದುವೆಯಲ್ಲಿ ಹೊರಟಿ ಬರೋಕ್ಕಾಗಿಲ್ಲ. ನಾವಾದರೆ ಇವಾಗ
ಇಲ್ಲ ಯಾರಾದರೂ ಒಬ್ಬರು ಮೀಟ್ ಮಾಡಲೇಬೇಕು ಅಂದ್ಬಿಟ್ಟು ಹೊರಟ್ಬಿಟ್ಟು ಹೋದ್ವಿ. ಅವರು ಕೂಡ ತುಂಬ ಸರಿ ಅಂದ್ಕೊಂಡಿದ್ದಾರೆ ಬರಬೇಕು ಅಂತ, ಆದರೆ ಬರೋಕ್ಕಾಗೇ ಇರಲಿಲ್ಲ. ಅವಳ ಲೆಹೆಂಗ ಎಲ್ಲ ತೊಗೊಂಬಿಟ್ಟು ನನ್ನ ತಂಗಿ ಮದುವೆಗೆ ಬರಲಿಲ್ಲ. ಇವಾಗ ಹೇಗೋ ತುಂಬ ವರ್ಷ ಆದಮೇಲೆ ಮೀಟ್ ಮಾಡಿದ್ದೀವಿ. ಇನ್ನು ಯಾವಾಗ ಮೀಟ್ ಮಾಡ್ತೀವೋ ಅನ್ನೋದು ಗೊತ್ತಿಲ್ಲ. ತುಂಬಾ ಬೇಜಾರಾಯಿತು ಮತ್ತು ತುಂಬ ಖುಷಿನೂ ಆಯಿತು ಇಷ್ಟು ವರ್ಷ ಮೀಟ್ ಮಾಡಿದ್ದೀವಿ ಅಂತ. ಎಲ್ಲರೂ ಅವ್ರ ಮನೆ ಜನ ಎಲ್ಲ ಮೀಟ್ ಮಾಡಿದ್ದು ತುಂಬ ಖುಷಿ ಆಯಿತು. ಅವ್ರ ಅತ್ತಿಗೆಯರಾಗಿರ್ಬೋದು, ಅವರ ಆಂಟಿ, ಚಿಕ್ಕಮ್ಮ, ದೊಡ್ಡಮ್ಮ ಎಲ್ಲರೂ ಕೂಡ ಇಷ್ಟೊಂದು ಸಪೋರ್ಟ್ ಮಾಡಿದರು, ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಅವರ ಮಾಮಿ ಅಂತ ನನಗೆ ತುಂಬ ಚೆನ್ನಾಗಿ ಅನಿಸ್ತು. ತುಂಬ ಚೆನ್ನಾಗಿ ಎಲ್ಲ ಕೂಡ ಎಷ್ಟು ಚೆನ್ನಾಗಿ ಮಾಡ್ತಿತ್ತು ಗೊತ್ತಾ, ಕೆಲಸ ಎಲ್ಲ ಮಾಡಿ ಎಲ್ರಿಗೂ ಕೂಡ ಹೆಲ್ಪ್ ಮಾಡಿಕೊಡ್ತಾ ಇದ್ದರು. ಮದುವೆ ಮುಗಿಯೋವರೆಗೂ ಕೂಡ ಇದ್ದರು. ಅದಾದಮೇಲೆ ಇನ್ನು 2 ಡೇಸಿಗೆಲ್ಲ ಕರೆಯೋದಿರುತ್ತೆ. ಆದರೆ ನನ್ನ ಫ್ರೆಂಡು ಕೂಡ, ಅವ್ರಿಗೂ ಕೂಡ ರಜಾ ಮುಗಿಯುತ್ತೆ, ಅವರು ಕೂಡ ನಾಳೆನೇ ಹೊರಟ್ಬಿಡ್ತಾರೆ. ಅವ್ರ ತಂಗಿ ಹಸ್ಬೆಂಡ್ ಕೂಡ ನಮಗೆ ಬಂದುಬಿಟ್ಟು ಅಲ್ಲಿವರೆಗೆ ಡ್ರಾಪ್ ಮಾಡಿದ್ರು. ಅದಾದಮೇಲೆ ಇಲ್ಲ ನಾನು ಕೂಡ ಡ್ರಾಪ್ ಮಾಡೋಕ್ಕೆ ರೈಲ್ವೆ ಸ್ಟೇಷನಿಗೆ ಬರ್ತೀನಿ ಅಂತ ನನ್ನ ಫ್ರೆಂಡ್ ಕೂಡ ರೈಲ್ವೆ ಸ್ಟೇಷನಿಗೆ ಬಂದು, ನಮಗೆ ಇಲ್ಲಿಂದ ರಿಸರ್ವೇಷನ್ ಇರಲಿಲ್ಲ. ರಿಸರ್ವೇಷನ್ ಸ್ವಲ್ಪ ನಮಗೆ ಗೊತ್ತಾಗಲಿಲ್ಲ, ಇಲ್ಲಿಂದ ಇಲ್ಲಿಗೆಲ್ಲ ಮಾಡ್ಕೊಬೇಕು ಅನ್ನೋದು, ಬೇಗ ಮಾಡ್ಕೊಬೇಕು ಅನ್ನೋದು ಗೊತ್ತಿರಲಿಲ್ಲ. ನನಗೇನು ಅನಿಸುತ್ತೆ, ನಾವು ಇಲ್ಲೆಲ್ಲ ಹೋಗ್ತೀವಲ್ವ ಲೋಕಲ್, ಮೈಸೂರು ಟು ಬ್ಯಾಂಗ್ಳೂರು ಆ ಥರ ಹೋಗ್ಬೋದೇನೋ ಅಂತ ಅಂದ್ಕೊಂಡ್ವಿ. ಇಲ್ಲ, ರಿಸರ್ವೇಷನ್ ಇಲ್ಲ ಅಂದರೆ ಅಲ್ಲಿ ಓಡಾಡೋಕ್ಕೆ ಆಗಲ್ಲ. ತುಂಬ ಜನ ಎಲ್ಲರೂ ಟ್ರೈನಲ್ಲೇ ಓಡಾಡೋದು, ಟ್ರೈನ್ ಫೆಸಿಲಿಟಿ ಜಾಸ್ತಿ ಇರೋದ್ರಿಂದ ರಿಸರ್ವೇಷನ್ ಬೇಕಾಗಿತ್ತು. ನಾವು ಕೂಡ ಟಿಕೆಟ್ಸ್ ಎಲ್ಲ ತೊಗೊಂಡು ಟಿ ಟಿ ಜೊತೆ ಎಲ್ಲ ಮಾತಾಡಿ, ಮಕ್ಕಳಿದ್ದಾರೆ, ಇಲ್ಲ ರಿಸರ್ವೇಷನ್ ಬೇಕೇ ಬೇಕು ಅಂತ ಹೇಳಿ ನಮಗೆ ಸೀಟ್ ಸಿಕ್ತು. ಎ ಸಿಯಲ್ಲೇ ಬೇಕು ಅಂತ ಹೇಳಿಬಿಟ್ಟು ಎಲ್ಲ ಸ್ಲೀಪರ್ ಎಲ್ಲ ಜನರಲ್ ಥರ ಇರುತ್ತೆ. ಆ ಕಡೆ ಅಷ್ಟೊಂದು ರಶ್ ಆಗಿರುತ್ತೆ, ಮಧ್ಯದಲ್ಲೆಲ್ಲ ನಿಂತಿರ್ತಾರೆ. ಅದಕ್ಕೋಸ್ಕರ ಬೇಡ ಎ ಸಿನೇ ಬೇಕು, ಒಂದು ಸ್ವಲ್ಪ ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ನನ್ನ ಫ್ರೆಂಡ್ ಹಸ್ಬೆಂಡು ಎಲ್ಲ ಬಂದುಬಿಟ್ಟು ಮಾತಾಡಿಬಿಟ್ಟು ಸೀಟ್ ಹೆಂಗೋ ಕೊಡಿಸ್ಕೊಟ್ರು. ಇನ್ನು ಲಾಸ್ಟ್ವರೆಗೂ ಏನು ಪ್ರಾಬ್ಲಮ್ ಏನಾಗಲಿಲ್ಲ. ಒಂದು ಸ್ವಲ್ಪ ಲಾಸ್ಟಲ್ಲಿ ಎಕ್ಸ್ಚೇಂಜ್ ಮಾಡಬೇಕಾಯಿತು ಸೀಟು, ತುಂಬ ಲಗೇಜೆಲ್ಲ ಆಯಿತು. ಒಂದು ಸ್ವಲ್ಪ ಹಂಗೆ ಅನ್ನಿಸ್ತು ಅಷ್ಟೇ. ಅದಾದಮೇಲೆ ಏನೆಲ್ಲ ನಾರ್ಮಲ್ ಆಯಿತು. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಫಂಕ್ಷನ್ನ, ನಾರ್ತ್ ಇಂಡಿಯನ್ ವೆಡ್ಡಿಂಗ್ನ ನಮ್ಮ ಫ್ರೆಂಡ್ಸ್ ಜೊತೆ ಇಷ್ಟು ವರ್ಷಗಳಾದಮೇಲೆ ಇದ್ದಿದ್ದನ್ನ. ಇದೆಲ್ಲ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ನನ್ನ ವೀಡಿಯೋಸ್ ಇನ್ನೂ ಯಾರೆಲ್ಲ ನೋಡಿಲ್ಲ, ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ಪಾಪುಗೆ ಇವಾಗ ಕಾರ್ ಮನೇಲಿ ಬಿಟ್ಬಿಟ್ಟು ಬಂದಿದ್ದಲ್ವ, ಬಾ ಹೋಗೋಣ, ಅವ್ರು ಹೋಗಿದ್ರಲ್ಲ, ಇವಾಗ ಬಾಯ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಇದ್ನಂತೆ. ಅಷ್ಟರಲ್ಲಿ ಟ್ರೈನ್ ಕೂಡ ಹೊರಡ್ತು. ಇವಾಗ ನಾವು ನೆಕ್ಸ್ಟು ನಮ್ಮ ಜರ್ನಿ ಇದ್ದಿದ್ದು ಅಯೋಧ್ಯೆಗೆ, ರಾಮ ಮಂದಿರಕ್ಕೆ ಹೋಗಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ಅದನ್ನು ಕೂಡ ಈ ಸರಿ ಫಿಲ್ ಮಾಡ್ಕೊಂಡಿದ್ದೀವಿ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೆಕ್ಸ್ಟ್ ಅವರು ಕೂಡ ಮೈಸೂರಿಗೆ ಬರೋ ಪ್ಲ್ಯಾನ್ ಇದೆ. ಯಾವಾಗ ಏನು ಅನ್ನೋದನ್ನ ನಾನು ವೀಡಿಯೋ ಮಾಡ್ತಾ ಇರ್ತೀನಲ್ವ, ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವೀಡಿಯೋ. ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.